ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ಈವ್ನಿಂಗ್ ವ್ಲಾಗ್ ಆಗಿದೆ ಇದು. ಏನು ಸ್ಪೆಷಲ್ ಅಂದರೆ ಇವತ್ತು ಫ್ರೈಡೇ, ಇನ್ನೇನು ಶ್ರಾವಣ ಶನಿವಾರ ಹತ್ರ ಬರ್ತಾ ಇದೆ. ಹಂಗಾಗಿ ನಾನ್ ವೆಜ್ ಎಲ್ಲ ಕುಕ್ ಮಾಡೋದು ತಿನ್ನೋದು ಎಲ್ಲ ಮಿಸ್ ಮಾಡ್ಕೊತೀವಿ. ಹಂಗಾಗಿ ಇವತ್ತು ಮನೇಲಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಹಸ್ಬೆಂಡು ಡೈಲಿ ಮನೇಲಿ ಮಾಡಿ ತಿಂತೀವಿ, ಬಾ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಎಲ್ಲಿ ಹೋಗ್ತೀವಿ, ಯಾವ ಥರ ಇರುತ್ತೆ, ಈವ್ನಿಂಗು ನೈಟ್ ಡಿನ್ನರ್ಗೆ ಹೋಗ್ತಾ ಇದ್ವಿ. ಬನ್ನಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡೋಣ ಅಂತ. ಬನ್ನಿ ಈಗ ಹೊರಡ್ತಾ ಇದ್ದೀವಿ, ಹೋಗೋಣ. ಬನ್ನಿ ಈಗ ಹೊರಡ್ತಾ ಇದ್ದೀವಿ. ಹೊಡೋಕ್ಕೂ ಮುಂಚೆ ಹಸ್ಬೆಂಡ್ ಸ್ವಲ್ಪ ಕಾರ್ ಗ್ಲಾಸ್ ಎಲ್ಲ ನೀಟ್ ಮಾಡ್ಕೊತಾ ಇದ್ದಾರೆ. ಏನಕ್ಕೆ ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಪಾರಿವಾಳಗಳು ಜಾಸ್ತಿ ಆಗಿಬಿಟ್ಟಿದೆ, ಗೊತ್ತಿದೆ ಅಲ್ವಾ, ಅದು ಏನು ಕೆಲಸ ಮಾಡುತ್ತೆ ಅಂತ. ಬನ್ನಿ ಈಗ ಹೋಗ್ತಾ ಇದ್ವಿ. ಇನ್ನೊಂದು ವಿಷಯ ನಾನು ಹೇಳೋದು ಮರ್ತೆ, ಈಗ ಟೈಮ್ ಎಷ್ಟಾಗಿದೆ ಅಂತ ಹೇಳಲಿಲ್ಲ. ಈಗ ಅರೌಂಡ್ 8:30 ಆಗಿದೆ. ನೈಟ್ ಡಿನ್ನರ್ ಅಂದರೆ 8:30 ಮೇಲೆ ಹೋದ್ರೇ ಅಲ್ವಾ. ಹಸ್ಬೆಂಡು ಸ್ವಲ್ಪ ಲೇಟಾಗಿ ಬಂದರು ಇವತ್ತು ಮನೆಗೆ. ಬಂದು ನೋಡಿದ್ವಿ ಟಿಕೆಟ್ ಸಿಗುತ್ತಾ ಹೊಸ ಮೂವಿ ಕಲ್ಕಿಗೆ ಅಂತ ಚೆಕ್ ಮಾಡಿದ್ರು ಆನ್ಲೈನಲ್ಲಿ. ಎಲ್ಲೂ ನಮಗೆ ಟಿಕೆಟ್ ಸಿಕ್ಕಿಲ್ಲ. ನಾವು ಹೋಗಿ ಟಿಕೆಟ್ ತಗೊಂಡು ಮೂವಿ ಅಟೆಂಡ್ ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ. ಹಂಗಾಗಿ ಪಿಕ್ಚರ್ಗೆ ಪ್ಲ್ಯಾನ್ ಮಾಡ್ಕೊಂಡ್ಬಂದರು. ಪಾಪ ಟೈಮ್ ಲೇಟ್ ಆಗಿದ್ದಕ್ಕೆ ಈ ಥರ ಔಟ್ ಡೇ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ನೋಡ್ತಾ ಇದ್ದೀವಿ, ಈ ಏರಿಯಾದಲ್ಲಿ ನಾವೇನು ಪ್ಲ್ಯಾನ್ ಮಾಡಿಲ್ಲ ಇಂಥ ಹೋಟೆಲ್ಗೆ ಇಂಥ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ. ನೋಡ್ತಾ ಇದ್ದೀವಿ, ನಮಗೆ ಎಲ್ಲಿ ಇಷ್ಟ ಅನಿಸಿದ್ರೆ ಅಲ್ಲಿ ಸ್ಟಾಪ್ ಮಾಡಿ ಹೋಗೋದಂತ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಸಾಕಾರ ನಗರ್ ಮೈನ್ ರೋಡಲ್ಲಿ ಪಾರ್ಕಿಂಗ್ ನಮಗೆ ತುಂಬಾ ತೊಂದರೆ ಆಗುತ್ತೆ. ಪಾರ್ಕ್ ಮಾಡೋಕ್ಕೆ ಪ್ಲೇಸೇ ಸಿಗೋದಿಲ್ಲ. ಮೈನ್ ರೋಡಿಗೆ ಹೋಗೋಣ, ನೋಡೋಣ, ಬೇಜಾನ್ ರೆಸ್ಟೋರೆಂಟ್ಗಳಿವೆ ಇಲ್ಲೆಲ್ಲ. ಅದಕ್ಕೆ ನೋಡ್ತಾ ಇದ್ದೀವಿ ಯಾವ್ದು ಇಷ್ಟ ಆದರೆ ಅದಕ್ಕೂ ಹೋಗೋಣ ಅಂತ. ಬನ್ನಿ, ಈಗ ಶ್ರಾವಣ ಶನಿವಾರ ತುಂಬ ಹತ್ರನೇ ಇದೆ. ಆಲ್ಮೋಸ್ಟು ಶ್ರಾವಣ ಶನಿವಾರ ಅಂದರೆ ಯಾರು ನಾನ್ ವೆಜ್ ತುಂಬ ಜನ ಕಡಿಮೆ ತಿನ್ನೋದು. ಅದರಲ್ಲಿ ನಾವು ಒಬ್ಬರು ಕೂಡ ನಾನ್ ವೆಜ್ ತಿನ್ನಲ್ಲ. ಫೈನಲಿ ನಮಗೆ ಒಳ್ಳೆ ರೆಸ್ಟೋರೆಂಟು ಸಿಕ್ತು, ಗಂಧದ ಗುಡಿ ಬಿರಿಯಾನಿ ಅಂತ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಿದೆ ಅಂದರೆ ಅರ್ಲಿ ಮಾರ್ನಿಂಗ್ 4 AM to 10 PM ಇದೆ. ಅದು ಒಂದು ಒಳ್ಳೆ ಗುಡ್ ನ್ಯೂಸು. ತುಂಬ ಜನ ಈ ಥರ ಹುಡುಕ್ತಾರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ನೋಡಿ, ಗಂಧದ ಗುಡಿ ಬಿರಿಯಾನಿ ಕೂಡ ಅದೇ ಥೀಮಲ್ಲಿದೆ. ಹೊರಗಡೆ ನೋಡ್ತಾ ಇದ್ರೇ ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೆ. ಹೊರಗೆ ನೋಡೋಕ್ಕೇ ಇಷ್ಟು ಲುಕ್ಕಾಗಿದೆ, ಒಂಥರ ಸೌಂಡು ಮ್ಯೂಸಿಕ್ಕಿಗೆ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ. ಒಳಗೆ ಹೋಗಿದ ತಕ್ಷಣ ನನಗೆ ಖುಷಿಯಾಗಿದ್ದೆ. ಅಪ್ಪು ಸರ್ ಅವರ ಫೋಟೋ ನೋಡಿ ಅವರ ವಿಗ್ರಹನ ಇಟ್ಟು ಅಲ್ಲೆಲ್ಲ ಹೂ ಹಾಕಿದ್ದಾರೆ. ಡೈಲಿ ಅವರು ಪೂಜೆ ಮಾಡಿನೇ ಅಂತೆ ಹೋಟೆಲ್ ಸ್ಟಾರ್ಟ್ ಮಾಡೋದು. ನೋಡಿ, ನನಗೆ ಈ ಹೋಟೆಲ್ ಫುಲ್ಲು ಗಂಧದ ಗುಡಿ ಥೀಮಲ್ಲಿದೆ. ಸೇಮ್ ಪಿಕ್ಚರಲ್ಲಿ ಯಾವ ಥರ ಇದೆ ಅದೇ ಥರ ಇದೆ. ಕುತ್ಕೊಂಡು ನೋಡೋಕ್ಕೇ ಒಂದು ಖುಷಿ ಅನ್ನಿಸ್ತಾ ಇದೆ. ನಾನು ಕೂಡ ಅಪ್ಪು ಸರ್ ಅವರ ಅಭಿಮಾನಿ ಅನ್ನೋದಕ್ಕಿಂತ ತುಂಬಾ ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಅವರು ಮಾಡಿರೋಂಥ ಕೆಲಸಗಳು ಅಷ್ಟು ಒಳ್ಳೆ ಕೆಲಸಗಳಿದೆ. ಬಟ್ ಲೇಟಾಗೆ ತಿಳ್ಕೊಂಡ್ವಿ ನಾವು. ಬನ್ನೀಗ ಆರ್ಡ್ರ್ ಮಾಡೋಣ. ಬನ್ನಿ, ಎಲ್ಲ ಥರ ಆರ್ಡರ್ ಮಾಡಿದ್ದೀನಿ. ನಾನು ಒಂದೇ ಸತಿ ಆರ್ಡರ್ ಮಾಡಲ್ಲ, ಟೇಸ್ಟ್ ವೈಸು ನೋಡಿ ಟೇಸ್ಟ್ ಮಾಡಿ ಆರ್ಡರ್ ಮಾಡ್ತೀನಿ. ಮಕ್ಕಳಿಗೆ ಚಿಕನ್ ಬಿರಿಯಾನಿ, ಅವ್ರು ಮಟನ್ ತಿನ್ನೋದಿಲ್ಲ. ನಮಗೆಲ್ಲ ಮಟನ್ ಬಿರಿಯಾನಿ ಹಾಗೆ ಚಿಲ್ಲಿ ಚಿಕನ್ನು ಟೇಸ್ಟ್ ಮಾಡಿ ಮತ್ತೆ ಇನ್ನೊಂದು ಹೇಳೋಣ ಅಂತ. ಯಾವಾಗಲೂ ಅಷ್ಟೇ ಒಂದೇ ಥರ ಟೇಸ್ಟ್ ಮಾಡಬಾರ್ದು, ಒಂದೊಂದೇ ವೆರೈಟೀಸ್ನ ಟೇಸ್ಟ್ ನೋಡಬೇಕಲ್ವಾ. ಯಾವುದಿದು ಚಿಕನ್ ಮಟನ್ ಬಿರಿಯಾನಿನ? ಚಿಕನ್ ಬಿರಿಯಾನಿನೂ ಆವ್ರೇಜ್ ಚೆನ್ನಾಗಿದೆ. ಬಟ್ ಮಟನ್ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರಾಗಿದೆ. ಸ್ಮೆಲ್ಲು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ಪೀಸ್ ಸೈಜಸ್ಸು ಕೂಡ ತುಂಬ ಚೆನ್ನಾಗಿದೆ. ಒಂದೊಂದು ತುತ್ತಿಗೂ ಒಂದೊಂದು ಬೈಟ್ ಮಾಡ್ತಾಯಿದ್ರು ನಮ್ಗೆ ಆ ಟೆಂಡರ್ ಅನ್ನೋದು ತುಂಬಾ ಚೆನ್ನಾಗಿದೆ. ನಾನು ಸಜೆಷನ್ ಮಾಡ್ತೀನಿ, ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಿ ಗಂಧದ ಗುಡಿಯಲ್ಲಿ ಬಂದರೆ. ಒಂದೊಂದು ಬೈಟ್ಗೂ ಆ ಟೆಂಡರ್ ಸಿಗ್ತಾಯಿದೆ ನನಗೆ. ಐ ಲವ್ ಮಟನ್ ಬಿರಿಯಾನಿ, ಇಷ್ಟ ಆಯಿತು. ನೆಕ್ಸ್ಟು ಚಿಲ್ಲಿ ಚಿಕನ್ ಡ್ರೈ ಕೂಡ ತುಂಬಾ ಇಷ್ಟ ಆಯಿತು. ಈಗ ನಾವು ಗಂಧದ ಗುಡಿ ಸ್ಪೆಷಲ್ ಅಂತ ಆರ್ಡ್ರ್ ಮಾಡಿದ್ವಿ. ಈ ಹೋಟೆಲ್ ಸ್ಪೆಷಲ್ ಡಿಶ್ ಅಂತ ಇದು. ಗಂಧದ ಗುಡಿ ಸ್ಪೆಷಲ್ ಅಂದರೆ ಇದನ್ನು ಮಾಡಿ ಕೊಡ್ತಾರೆ. ತುಂಬಾ ಡಿಫ್ರೆಂಟಾಗಿತ್ತು. ಇದನ್ನು ಕೂಡ ಟೇಸ್ಟ್ ಮಾಡಿ ನಾವು ಮತ್ತೆ ಇನ್ನೂ ಒಂದು ಪ್ಲೇಟ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡ್ವಿ. ಅಷ್ಟು ಜ್ಯೂಸಿಯಾಗಿ ಡಿಫ್ರೆಂಟ್ ಟೇಸ್ಟ್ ಇತ್ತು. ಇದನ್ನಂತೂ ಇಲ್ಲಿ ಬಂದರೆ ಯಾರೂ ಮಿಸ್ ಮಾಡಬೇಡಿ. ಇದರ ಹೆಸರು ಬಂದು ಸ್ಟಾರ್ಟರ್ಸ್ದು ಗಂಧದ ಗುಡಿ ಸ್ಪೆಷಲ್ ಅಂತ. ಫೈನಲಿ ಎಲ್ಲ ಮುಗೀತು ಡಿನ್ನರು.
ನೋಡಿ ಫೈನಲಿ ನೈಟ್ ಡಿನ್ನರ್ ಎಲ್ಲ ಮುಗೀತು. ಈಗ ನಮ್ಮ ಪಯಣ ಮನೆಯ ಕಡೆಗೆ. ತುಂಬ ಚೆನ್ನಾಗಿತ್ತು ಗಂಧದ ಗುಡಿ ಬಿರಿಯಾನಿ ಮನೆ. ಟೇಸ್ಟ್ ವೈಸ್ ಬಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಯಾರೆಲ್ಲ ನಿಯರ್ ಇದ್ದೀರಾ, ಸಾಕಾರ್ ನಗರ್ ಮೈನ್ ರೋಡಲ್ಲೇ ಬರುತ್ತೆ ನೋಡಿ ಗಂಧದ ಗುಡಿ ಬಿರಿಯಾನಿ ಮನೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಬಂದು ಒಂದ್ಸತಿ ನಿಯರ್ ಇರೋರು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ನಿಯರ್ ಬ್ಯಾಟ್ರಾಯನ್ಪುರ. ನಿಯರ್ ಬ್ಯಾಟ್ರಾಯನ್ಪುರ ಮೈನ್ ರೋಡಲ್ಲೇ ಬರುತ್ತೆ. ಮತ್ತೆ ಸ್ಟಾರ್ಟರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸರ್ವಿಸ್ ರೋಡಲ್ಲೇ ಬರುತ್ತೆ, ನಿಯರ್ ಸರ್ವಿಸ್ ರೋಡಲ್ಲೇ ಬರುತ್ತೆ. ಚೆನ್ನಾಗಿದೆ, ಟೇಸ್ಟ್ ಮಾಡಿ. ಟೇಸ್ಟ್ ಮಾತ್ರ ಸೂಪರ್. ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿತ್ತು. ಹಾಗೆ ಅವರು ಕೂಡ ಅಪ್ಪು ಸರ್ ಅವರ ಪಕ್ಕಾ ಅಭಿಮಾನಿ. ಯಾರೆಲ್ಲ ಅಪ್ಪು ಸರ್ ಅವರ ಅಭಿಮಾನಿಗಳಿದ್ದೀರಾ, ನಿಮಗೋಸ್ಕರ ಇಲ್ಲಿ 4 AM ಬಿರಿಯಾನಿ ಕೂಡ ಸಿಗುತ್ತೆ. ತುಂಬ ದೂರ ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ನಿಯರ್ ಯಾರೆಲ್ಲ ಇದ್ದೀರಾ ಇಲ್ಲೇ ಬಂದು 4 AM ಬಿರಿಯಾನಿನ ಟೇಸ್ಟ್ ಮಾಡಿ. ಕಿಚನ್ನು ಕೂಡ ಓಪನ್ ಕೊಟ್ಟಿದ್ದಾರೆ, ನೀವು ಕಿಚನ್ ಎಲ್ಲ ವಿಸಿಟ್ ಮಾಡ್ಬೋದು. ಬಿಸಿ ಬಿಸಿ ಸೌದೆ ಒಲೆ ಮೇಲೆ ನಿಮಗೆ ಬಿರಿಯಾನಿನ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಕಿಚನ್ನು ಕೂಡ ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್.